ರಾಜ್ಯದ ಮಾವಿನ ತವರು ಅಂತ ಕಳಿಸ್ಕೊಳ್ಳುವಂತ ಜಿಲ್ಲೆಯಲ್ಲಿ ಮಾವು ಹೋರಾಟಗಾರರ ಹೋರಾಟ ಬಲು ಜೋರಾಗಿತ್ತು. ಕಾರಣ ಅವರೇನು ಸರ್ಕಾರದವರ ಹತ್ರ ಬಂದ್ಕೊಂಡು ಮಾವು ಹೊತ್ಕೊಂಡು ಹೋಗಿ ಅಂತ ಕೇಳ್ತಾ ಇಲ್ಲ, ನಮ್ಮೊಂದು ಒಳ್ಳೆ ರೀತಿಯಾದಂತ ಬೆಂಬಲ ಬೆಲೆ ಕೊಡಿ ಸ್ವಾಮಿ ಅಂತ ಕೇಳ್ಕೊಳ್ತಾ ಇದ್ದಾರೆ ಪ್ರತಿಭಟನಾಕಾರರು. ಇವತ್ತು ಈ ಹಿನ್ನೆಲೆಯಲ್ಲಿ ಶ್ರೀನಿವಾಸಪುರ ಕಂಪ್ಲೀಟ್ ಆಗಿ ಬಂದ್ ಮಾಡಲಾಯಿತು. ಬಂದ್ನ ಬಿಸಿ ಯಾವ ರೀತಿಯಾಗಿದೆ ಈ ಸ್ಟೋರಿ. ಶ್ರೀನಿವಾಸಪುರ ಬಂದ್ ಮಾಡಿ ರೈತರ ಪ್ರೊಟೆಸ್ಟ್. ರಸ್ತೆಯಲ್ಲಿ ಮಾವಿನ ಹಣ್ಣುಗಳನ್ನು ಸುರಿದು ಆಕ್ರೋಶ ಹೊರಹಾಕ್ತಿರುವ ಮಾವು ಬೆಳೆಗಾರರು. ಮಾವಿನ ಹಣ್ಣಿಗೆ ಬೆಂಬಲ ಬೆಲೆ ನೀಡುವಂತೆ ಸರ್ಕಾರದ ವಿರುದ್ಧ ಘೋಷಣೆ. ಕೋಲಾರದ ಶ್ರೀನಿವಾಸಪುರ ತಾಲೂಕು ಬಿಕೋ ಎನ್ನುತ್ತಿತ್ತು. ಹೆಚ್ಚು ಮಾವು ಬೆಳೆಯುವ ತಾಲೂಕಿನಲ್ಲಿ ಬಂದ್ ಆಚರಿಸಲಾಯಿತು. ಶ್ರೀನಿವಾಸಪುರ ತಾಲೂಕಲ್ಲಿ 45,000 ಹೆಕ್ಟೇರ್ನಷ್ಟು ಪ್ರದೇಶದಲ್ಲಿ ವಿವಿಧ ತಳಿಯ ಮಾವಿನ ಹಣ್ಣುಗಳನ್ನು ಬೆಳೆಯಲಾಗುತ್ತೆ. ಇಲ್ಲಿ ಬೆಳೆಯುವ ವಿವಿಧ ತಳಿಯ ಮಾವನ್ನ ವಿವಿಧ ರಾಜ್ಯ ಹೊರ ದೇಶಗಳಿಗೂ ರಫ್ತು ಮಾಡಲಾಗ್ತಿತ್ತು. ಈ ಬಾರಿ ರಾಜ್ಯ ಹಾಗೂ ಹೊರ ರಾಜ್ಯಗಳಲ್ಲಿ ಏಕಕಾಲಕ್ಕೆ ಮಾವಿನ ಫಸಲು ಬಂದಿರುವ ಹಿನ್ನೆಲೆ ರಾಜ್ಯದ ಮಾವಿನ ಹಣ್ಣಿಗೆ ಬೇಡಿಕೆ ಕುಸಿತವಾಗಿದೆ. ಇದರಿಂದ ಮಾವು ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕುವಂತಾಗಿದೆ. ನಾವು ಹೋರಾಟ ಬಂದ್ ಮಾಡಿ ಹೋರಾಟ ಮಾಡ್ತಾ ಇದ್ರು ಸಹ ಸರ್ಕಾರ ಬರಲಿಲ್ಲ. ಜಿಲ್ಲಾ ಅಧಿಕಾರಿಗಳು ಬಂದು ನಮ್ಮನ್ನ ಮನವೊಲಿಸಿ ನಾಳೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮತ್ತು ತೋಟಗಾರಿಕಾ ಸಚಿವರ ಬಳಿ ನೀವೊಂದು ಡೆಲಿಗೇಷನ್ ಬನ್ನಿ, ಅವರ ಹತ್ರ ಕರ್ಕೊಂಡು ಹೋಗ್ತೀವಿ, ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲೇ ಒಂದು ಸಭೆಯನ್ನ ಮಾಡಿಸ್ತೀನಿ, ಇಲ್ಲ ಅಲ್ಲಿ ಸಾಧ್ಯವಾಗಿಲ್ಲ ಅಂದ ಪಕ್ಷದಲ್ಲಿ ವಿಧಾನಸೌಧದಲ್ಲಾದರೂ ರಾಜ್ಯದ ಮಾವಿನ ತವರು ಅಂತ ಕಳಿಸ್ಕೊಳ್ಳುವಂತ ಜಿಲ್ಲೆಯಲ್ಲಿ ಮಾವು ಹೋರಾಟಗಾರರ ಹೋರಾಟ ಬಲು ಜೋರಾಗಿತ್ತು. ಕಾರಣ ಅವರೇನು ಸರ್ಕಾರದವರ ಹತ್ರ ಬಂದ್ಕೊಂಡು ಮಾವು ಹೊತ್ಕೊಂಡು ಹೋಗಿ ಅಂತ ಕೇಳ್ತಾ ಇಲ್ಲ, ನಮ್ಮೊಂದು ಒಳ್ಳೆ ರೀತಿಯಾದಂತ ಬೆಂಬಲ ಬೆಲೆ ಕೊಡಿ ಸ್ವಾಮಿ ಅಂತ ಕೇಳ್ಕೊಳ್ತಾ ಇದ್ದಾರೆ ಪ್ರತಿಭಟನಾಕಾರರು. ಇವತ್ತು ಈ ಹಿನ್ನೆಲೆಯಲ್ಲಿ ಶ್ರೀನಿವಾಸಪುರ ಕಂಪ್ಲೀಟ್ ಆಗಿ ಬಂದ್ ಮಾಡಲಾಯಿತು. ಬಂದ್ನ ಬಿಸಿ ಯಾವ ರೀತಿಯಾಗಿದೆ ಈ ಸ್ಟೋರಿ. ಶ್ರೀನಿವಾಸಪುರ ಬಂದ್ ಮಾಡಿ ರೈತರ ಪ್ರೊಟೆಸ್ಟ್. ರಸ್ತೆಯಲ್ಲಿ ಮಾವಿನ ಹಣ್ಣುಗಳನ್ನು ಸುರಿದು ಆಕ್ರೋಶ ಹೊರಹಾಕ್ತಿರುವ ಮಾವು ಬೆಳೆಗಾರರು. ಮಾವಿನ ಹಣ್ಣಿಗೆ ಬೆಂಬಲ ಬೆಲೆ ನೀಡುವಂತೆ ಸರ್ಕಾರದ ವಿರುದ್ಧ ಘೋಷಣೆ. ಕೋಲಾರದ ಶ್ರೀನಿವಾಸಪುರ ತಾಲೂಕು ಬಿಕೋ ಎನ್ನುತ್ತಿತ್ತು. ಹೆಚ್ಚು ಮಾವು ಬೆಳೆಯುವ ತಾಲೂಕಿನಲ್ಲಿ ಬಂದ್ ಆಚರಿಸಲಾಯಿತು. ಶ್ರೀನಿವಾಸಪುರ ತಾಲೂಕಲ್ಲಿ 45,000 ಹೆಕ್ಟೇರ್ನಷ್ಟು ಪ್ರದೇಶದಲ್ಲಿ ವಿವಿಧ ತಳಿಯ ಮಾವಿನ ಹಣ್ಣುಗಳನ್ನು ಬೆಳೆಯಲಾಗುತ್ತೆ. ಇಲ್ಲಿ ಬೆಳೆಯುವ ವಿವಿಧ ತಳಿಯ ಮಾವನ್ನ ವಿವಿಧ ರಾಜ್ಯ ಹೊರ ದೇಶಗಳಿಗೂ ರಫ್ತು ಮಾಡಲಾಗ್ತಿತ್ತು. ಈ ಬಾರಿ ರಾಜ್ಯ ಹಾಗೂ ಹೊರ ರಾಜ್ಯಗಳಲ್ಲಿ ಏಕಕಾಲಕ್ಕೆ ಮಾವಿನ ಫಸಲು ಬಂದಿರುವ ಹಿನ್ನೆಲೆ ರಾಜ್ಯದ ಮಾವಿನ ಹಣ್ಣಿಗೆ ಬೇಡಿಕೆ ಕುಸಿತವಾಗಿದೆ. ಇದರಿಂದ ಮಾವು ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕುವಂತಾಗಿದೆ. ನಾವು ಹೋರಾಟ ಬಂದ್ ಮಾಡಿ ಹೋರಾಟ ಮಾಡ್ತಾ ಇದ್ರು ಸಹ ಸರ್ಕಾರ ಬರಲಿಲ್ಲ. ಜಿಲ್ಲಾ ಅಧಿಕಾರಿಗಳು ಬಂದು ನಮ್ಮನ್ನ ಮನವೊಲಿಸಿ ನಾಳೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮತ್ತು ತೋಟಗಾರಿಕಾ ಸಚಿವರ ಬಳಿ ನೀವೊಂದು ಡೆಲಿಗೇಷನ್ ಬನ್ನಿ, ಅವರ ಹತ್ರ ಕರ್ಕೊಂಡು ಹೋಗ್ತೀವಿ, ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲೇ ಒಂದು ಸಭೆಯನ್ನ ಮಾಡಿಸ್ತೀನಿ, ಇಲ್ಲ ಅಲ್ಲಿ ಸಾಧ್ಯವಾಗಿಲ್ಲ ಅಂದ ಪಕ್ಷದಲ್ಲಿ ವಿಧಾನಸೌಧದಲ್ಲಾದರೂ ರಾಜ್ಯದ ಮಾವಿನ ತವರು ಅಂತ ಕಳಿಸ್ಕೊಳ್ಳುವಂತ ಜಿಲ್ಲೆಯಲ್ಲಿ ಮಾವು ಹೋರಾಟಗಾರರ ಹೋರಾಟ ಬಲು ಜೋರಾಗಿತ್ತು. ಕಾರಣ ಅವರೇನು ಸರ್ಕಾರದವರ ಹತ್ರ ಬಂದ್ಕೊಂಡು ಮಾವು ಹೊತ್ಕೊಂಡು ಹೋಗಿ ಅಂತ ಕೇಳ್ತಾ ಇಲ್ಲ, ನಮ್ಮೊಂದು ಒಳ್ಳೆ ರೀತಿಯಾದಂತ ಬೆಂಬಲ ಬೆಲೆ ಕೊಡಿ ಸ್ವಾಮಿ ಅಂತ ಕೇಳ್ಕೊಳ್ತಾ ಇದ್ದಾರೆ ಪ್ರತಿಭಟನಾಕಾರರು. ಇವತ್ತು ಈ ಹಿನ್ನೆಲೆಯಲ್ಲಿ ಶ್ರೀನಿವಾಸಪುರ ಕಂಪ್ಲೀಟ್ ಆಗಿ ಬಂದ್ ಮಾಡಲಾಯಿತು. ಬಂದ್ನ ಬಿಸಿ ಯಾವ ರೀತಿಯಾಗಿದೆ ಈ ಸ್ಟೋರಿ. ಶ್ರೀನಿವಾಸಪುರ ಬಂದ್ ಮಾಡಿ ರೈತರ ಪ್ರೊಟೆಸ್ಟ್. ರಸ್ತೆಯಲ್ಲಿ ಮಾವಿನ ಹಣ್ಣುಗಳನ್ನು ಸುರಿದು ಆಕ್ರೋಶ ಹೊರಹಾಕ್ತಿರುವ ಮಾವು ಬೆಳೆಗಾರರು. ಮಾವಿನ ಹಣ್ಣಿಗೆ ಬೆಂಬಲ ಬೆಲೆ ನೀಡುವಂತೆ ಸರ್ಕಾರದ ವಿರುದ್ಧ ಘೋಷಣೆ. ಕೋಲಾರದ ಶ್ರೀನಿವಾಸಪುರ ತಾಲೂಕು ಬಿಕೋ ಎನ್ನುತ್ತಿತ್ತು. ಹೆಚ್ಚು ಮಾವು ಬೆಳೆಯುವ ತಾಲೂಕಿನಲ್ಲಿ ಬಂದ್ ಆಚರಿಸಲಾಯಿತು.
ಶ್ರೀನಿವಾಸಪುರ ತಾಲೂಕಲ್ಲಿ 45,000 ಹೆಕ್ಟೇರ್ನಷ್ಟು ಪ್ರದೇಶದಲ್ಲಿ ವಿವಿಧ ತಳಿಯ ಮಾವಿನ ಹಣ್ಣುಗಳನ್ನ ಬೆಳೆಯಲಾಗುತ್ತೆ. ಇಲ್ಲಿ ಬೆಳೆಯುವ ವಿವಿಧ ತಳಿಯ ಮಾವನ್ನ ವಿವಿಧ ರಾಜ್ಯ ಹೊರ ದೇಶಗಳಿಗೂ ರಫ್ತು ಮಾಡಲಾಗ್ತಿತ್ತು. ಈ ಬಾರಿ ರಾಜ್ಯ ಹಾಗೂ ಹೊರ ರಾಜ್ಯಗಳಲ್ಲಿ ಏಕಕಾಲಕ್ಕೆ ಮಾವಿನ ಫಸಲು ಬಂದಿರುವ ಹಿನ್ನೆಲೆ ರಾಜ್ಯದ ಮಾವಿನ ಹಣ್ಣಿಗೆ ಬೇಡಿಕೆ ಕುಸಿತವಾಗಿದೆ. ಇದರಿಂದ ಮಾವು ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕುವಂತಾಗಿದೆ. ನಾವು ಹೋರಾಟ ಬಂದ್ ಮಾಡಿ ಹೋರಾಟ ಮಾಡ್ತಾ ಇದ್ರು ಸಹ ಸರ್ಕಾರ ಬರಲಿಲ್ಲ. ಜಿಲ್ಲಾ ಅಧಿಕಾರಿಗಳು ಬಂದು ನಮ್ಮನ್ನ ಮನವೊಲಿಸಿ ನಾಳೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮತ್ತೆ ತೋಟಗಾರಿಕಾ ಸಚಿವರ ಬಳಿ ನೀವೊಂದು ಡೆಲಿಗೇಷನ್ ಬನ್ನಿ, ಅವ್ರ ಹತ್ರ ಕರ್ಕೊಂಡು ಹೋಗ್ತೀವಿ. ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲೇ ಒಂದು ಸಭೆಯನ್ನ ಮಾಡಿಸ್ತೀನಿ. ಇಲ್ಲ ಅಲ್ಲಿ ಸಾಧ್ಯವಾಗಿಲ್ಲ ಅಂದ ಪಕ್ಷದಲ್ಲಿ ವಿಧಾನಸೌಧದಲ್ಲಾದರೂ ರಾಜ್ಯದ ಮಾವಿನ ತವರು ಅಂತ ಕಳಿಸ್ಕೊಳ್ಳುವಂತ ಜಿಲ್ಲೆಯಲ್ಲಿ ಮಾವು ಹೋರಾಟಗಾರರ ಹೋರಾಟ ಬಲು ಜೋರಾಗಿತ್ತು. ಕಾರಣ ಇಷ್ಟವರೇನು ಸರ್ಕಾರದವ್ರ ಹತ್ರ ಬಂದ್ಕೊಂಡು ಮಾವು ಹೊತ್ಕೊಂಡು ಹೋಗಿ ಅಂತ ಕೇಳ್ತಾ ಇಲ್ಲ. ನಮ್ಮೊಂದು ಒಳ್ಳೆ ರೀತಿಯಾದಂತ ಬೆಂಬಲ ಬೆಲೆ ಕೊಡಿ ಸ್ವಾಮಿ ಅಂತ ಕೇಳ್ಕೊಳ್ತಾ ಇದ್ದಾರೆ ಪ್ರತಿಭಟನಾಕಾರರು. ಇವತ್ತು ಈ ಹಿನ್ನೆಲೆಯಲ್ಲಿ ಶ್ರೀನಿವಾಸಪುರ ಕಂಪ್ಲೀಟ್ ಆಗಿ ಬಂದ್ ಮಾಡಲಾಯಿತು. ಬಂದ್ನ ಬಿಸಿ ಯಾವ ರೀತಿಯಾಗಿದೆ ಈ ಸ್ಟೋರಿ. ಶ್ರೀನಿವಾಸಪುರ ಬಂದ್ ಮಾಡಿ ರೈತರ ಪ್ರೊಟೆಸ್ಟ್. ರಸ್ತೆಯಲ್ಲಿ ಮಾವಿನ ಹಣ್ಣುಗಳನ್ನು ಸುರಿದು ಆಕ್ರೋಶ ಹೊರಹಾಕ್ತಿರುವ ಮಾವು ಬೆಳೆಗಾರರು. ಮಾವಿನ ಹಣ್ಣಿಗೆ ಬೆಂಬಲ ಬೆಲೆ ನೀಡುವಂತೆ ಸರ್ಕಾರದ ವಿರುದ್ಧ ಘೋಷಣೆ. ಕೋಲಾರದ ಶ್ರೀನಿವಾಸಪುರ ತಾಲೂಕು ಬಿಕೋ ಎನ್ನುತ್ತಿತ್ತು. ಹೆಚ್ಚು ಮಾವು ಬೆಳೆಯುವ ತಾಲೂಕಿನಲ್ಲಿ ಬಂದ್ ಆಚರಿಸಲಾಯಿತು. ಶ್ರೀನಿವಾಸಪುರ ತಾಲೂಕಲ್ಲಿ 45,000 ಹೆಕ್ಟೇರ್ನಷ್ಟು ಪ್ರದೇಶದಲ್ಲಿ ವಿವಿಧ ತಳಿಯ ಮಾವಿನ ಹಣ್ಣುಗಳನ್ನ ಬೆಳೆಯಲಾಗುತ್ತೆ. ಇಲ್ಲಿ ಬೆಳೆಯುವ ವಿವಿಧ ತಳಿಯ ಮಾವನ್ನ ವಿವಿಧ ರಾಜ್ಯ ಹೊರ ದೇಶಗಳಿಗೂ ರಫ್ತು ಮಾಡಲಾಗ್ತಿತ್ತು. ಈ ಬಾರಿ ರಾಜ್ಯ ಹಾಗೂ ಹೊರ ರಾಜ್ಯಗಳಲ್ಲಿ ಏಕಕಾಲಕ್ಕೆ ಮಾವಿನ ಫಸಲು ಬಂದಿರುವ ಹಿನ್ನೆಲೆ ರಾಜ್ಯದ ಮಾವಿನ ಹಣ್ಣಿಗೆ ಬೇಡಿಕೆ ಕುಸಿತವಾಗಿದೆ. ಇದರಿಂದ ಮಾವು ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕುವಂತಾಗಿದೆ. ನಾವು ಹೋರಾಟ ಬಂದ್ ಮಾಡಿ ಹೋರಾಟ ಮಾಡ್ತಾ ಇದ್ರು ಸಹ ಸರ್ಕಾರ ಬರಲಿಲ್ಲ. ಜಿಲ್ಲಾ ಅಧಿಕಾರಿಗಳು ಬಂದು ನಮ್ಮನ್ನ ಮನವೊಲಿಸಿ ನಾಳೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮತ್ತೆ ತೋಟಗಾರಿಕಾ ಸಚಿವರ ಬಳಿ ನೀವೊಂದು ಡೆಲಿಗೇಷನ್ ಬನ್ನಿ, ಅವ್ರ ಹತ್ರ ಕರ್ಕೊಂಡು ಹೋಗ್ತೀವಿ. ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲೇ ಒಂದು ಸಭೆಯನ್ನ ಮಾಡಿಸ್ತೀನಿ. ಇಲ್ಲ ಅಲ್ಲಿ ಸಾಧ್ಯವಾಗಿಲ್ಲ ಅಂದ ಪಕ್ಷದಲ್ಲಿ ವಿಧಾನಸೌಧದಲ್ಲಾದರೂ ರಾಜ್ಯದ ಮಾವಿನ ತವರು ಅಂತ ಕಳಿಸ್ಕೊಳ್ಳುವಂತ ಜಿಲ್ಲೆಯಲ್ಲಿ ಮಾವು ಹೋರಾಟಗಾರರ ಹೋರಾಟ ಬಲು ಜೋರಾಗಿತ್ತು. ಕಾರಣ ಇಷ್ಟವರೇನು ಸರ್ಕಾರದವ್ರ ಹತ್ರ ಬಂದ್ಕೊಂಡು ಮಾವು ಹೊತ್ಕೊಂಡು ಹೋಗಿ ಅಂತ ಕೇಳ್ತಾ ಇಲ್ಲ. ನಮ್ಮೊಂದು ಒಳ್ಳೆ ರೀತಿಯಾದಂತ ಬೆಂಬಲ ಬೆಲೆ ಕೊಡಿ ಸ್ವಾಮಿ ಅಂತ ಕೇಳ್ಕೊಳ್ತಾ ಇದ್ದಾರೆ ಪ್ರತಿಭಟನಾಕಾರರು. ಇವತ್ತು ಈ ಹಿನ್ನೆಲೆಯಲ್ಲಿ ಶ್ರೀನಿವಾಸಪುರ ಕಂಪ್ಲೀಟ್ ಆಗಿ ಬಂದ್ ಮಾಡಲಾಯಿತು. ಬಂದ್ನ ಬಿಸಿ ಯಾವ ರೀತಿಯಾಗಿದೆ ಈ ಸ್ಟೋರಿ. ಶ್ರೀನಿವಾಸಪುರ ಬಂದ್ ಮಾಡಿ ರೈತರ ಪ್ರೊಟೆಸ್ಟ್.